ಅತ್ಯಂತ ಗೌಪ್ಯವಾಗಿದ್ದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಹಲವು ರೋಚಕ ಹಾಗೂ ಪ್ರಮುಖ ರಹಸ್ಯಗಳನ್ನ ರಕ್ಷಣಾ ಸಿಬ್ಬಂದಿಯ ಮಾಜಿ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಅವರು ಬಿಚ್ಚಿಟ್ಟಿದ್ದಾರೆ. ಈ ಕಾರ್ಯಾಚರಣೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಶಸ್ತ್ರ ಪಡೆಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ನೀಡಿದ್ದರು ಎಂಬ ರೋಚಕ ಮಾಹಿತಿಯನ್ನ ಬಹಿರಂಗಪಡಿಸಿದ್ದಾರೆ. ಪಾಕಿಸ್ತಾನದ ಕಿರಣ ಹಿಲ್ಸ್ ಪ್ರದೇಶದಲ್ಲಿ ಭಾರತದ ಲಾಯ್ಟರಿಂಗ್ ಮ್ಯೂನಿಷನ್ ಅಂದರೆ ಆತ್ಮಾಹುತಿ ಡ್ರೋನ್ ಅಪ್ಪಳಿಸಿದ ಘಟನೆಗೆ ಸಂಬಂಧಪಟ್ಟಂತೆ ಜನರಲ್ ಅನಿಲ್ ಚೌಹಾಣ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಪಾಕಿಸ್ತಾನದ ಸರ್ಗೋದ ಸುತ್ತಮುತ್ತಲಿನ ರೇಡಾರ್ ವ್ಯವಸ್ಥೆಗಳನ್ನ ಪತ್ತೆ ಹಚ್ಚಲು ಭಾರತವು ಈ ಡ್ರೋನ್ಗಳನ್ನ ನಿಯೋಜನೆ ಮಾಡಿತ್ತು. ಈ ಅಸ್ತ್ರಗಳು ಗುರಿಯನ್ನ ಹುಡುಕಾಡುತ್ತಾ ಆಕಾಶದಲ್ಲೇ ದೀರ್ಘಕಾಲ ಹಾರಾಡುವ ಸಾಮರ್ಥ್ಯ ಹೊಂದಿದ್ದು, ನಿಗದಿತ ಗುರಿ ಸಿಗದಿದ್ದಾಗ ಇಂಧನ ಮುಗಿದ ನಂತರ ತಾನಾಗಿಯೇ ಕೆಳಗೆ ಬೀಳ್ತವೆ. ಅದೇ ರೀತಿ ರೇಡಾರ್ ಪತ್ತೆಗಾಗಿ ಹಾರಿಸಲಾಗಿದ್ದ ಡ್ರೋನ್ ತನ್ನ ಗುರಿಯನ್ನ ಗುರುತಿಸಲು ವಿಫಲವಾಗಿ ಇಂಧನ ತೀರಿ ಕಿರಣ ಹಿಲ್ಸ್ ಪ್ರದೇಶದಲ್ಲಿ ಪತನಗೊಂಡಿತ್ತು ಅಂತ ತಿಳಿಸಿದ್ದಾರೆ. ಪಾಕಿಸ್ತಾನದ ಪರಮಾಣು ಮೂಲ ಸೌಕರ್ಯಕ್ಕೆ ಸಂಬಂಧಪಟ್ಟ ಈ ಕಿರಣ ಹಿಲ್ಸ್ ಪ್ರದೇಶವು ಭಾರತದ ದಾಳಿಯ ನೇರ ಉದ್ದೇಶಿತ ಗುರಿಯಾಗಿರಲಿಲ್ಲ ಅಂತ ಮಾಜಿ ಸಿಡಿಎಸ್ ಸ್ಪಷ್ಟಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದಂತ ಅವರು, ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಸಮಯದಲ್ಲಿ ಕುಖ್ಯಾತ ಜೈಷ್ ಎ ಮೊಹಮ್ಮದ್ ಭಯೋತ್ಪಾದನಾ ಸಂಘಟನೆಯ ಪ್ರಮುಖ ನೆಲೆಯನ್ನ ಸಂಪೂರ್ಣವಾಗಿ ಧ್ವಂಸಗೊಳಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಶಸ್ತ್ರ ಪಡೆಗಳಿಗೆ ಯಾವುದೇ ಮುಲಾಜಿಲ್ಲದೆ ಸ್ಪಷ್ಟ ನಿರ್ದೇಶನ ಹಾಗೂ ಸಂಪೂರ್ಣ ಸ್ವಾತಂತ್ರ್ಯವನ್ನ ನೀಡಿದ್ದರು ಎಂಬ ಮಾಹಿತಿ ಹಂಚಿಕೊಂಡಿದ್ದಾರೆ. ಮಾಜಿ ಸಿಡಿಎಸ್ ಜನರಲ್ ಅನಿಲ್ ಚೌಹಾಣ್ ಅವರ ಈ ಬಹಿರಂಗಪಡಿಸುವಿಕೆಯು ದೇಶದ ರಕ್ಷಣಾ ರಂಗದ ಪ್ರಮುಖ ನಿರ್ಧಾರಗಳು ಮತ್ತು ಕಾರ್ಯಾಚರಣೆಗಳ ಒಳನೋಟಗಳನ್ನ ಜಗತ್ತಿಗೆ ಸಾರುವ ಮೂಲಕ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಅಂತಾನೆ ಹೇಳ್ಬಹುದು. ಹಾಗಾದ್ರೆ ಇದ್ರ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ.